ಈ ಹೊಸ ಚಿತ್ರ ಟೈಟಲ್ ಲಾಂಚ್ ಇವತ್ತು. ಈ ಚಿತ್ರದ ಟೈಟಲ್ಲು ಕೇಳದಿದ್ದವರು ಯಾರೂ ಇಲ್ಲ. ಇತ್ತೀಚೆಗೆ ಭಾಳ ದೊಡ್ಡ ಟ್ರೆಂಡ್ ಆದಂಥ ಟೈಟಲ್ ಇದು. ಹಾಡದಿರೋ ಟ್ರೆಂಡಲ್ಲಿ ಕೇಳದಿರೋ ಯಾರೂ ಇಲ್ಲ ಅಂತ ಹೇಳ್ಕೊಡ್ತೀನಿ. ದೊಡ್ಡ ಹೆಸರು ಮಾಡಿದೆ. ಯಾಕೆಂದರೆ ಇದು ರೀಲ್ಸಲ್ಲಿ ಕೂಡ ಅಭಿನಯಿಸಿದವರ ಕಲಾವಿದರೇ ಇಲ್ಲ, ಬಹುಶಃ ತುಂಬ ಕಡಿಮೆ. ಎಲ್ಲೋ ದೊಡ್ಡ ಹೆಸರು ಮಾಡುತ್ತೆ ಈ ಚಿತ್ರದ ಟೈಟಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಹೆಚ್ಚಿಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋದು ಬೇಡ. ಟೈಟಲ್ ಲಾಂಚ್ನ ಮೊದಲು ಮಾಡೋಣ. ನನ್ನ ಹೆಸರು ಚಂದ್ರ ಓಬಯ್ಯ ಅಂತ. ಈ ಮುಂಚೆ ಯೂಟರ್ನ್ 2 ಸಿನಿಮಾ ಮಾಡಿದ್ವಿ. ಅದಾದಮೇಲೆ ಒಂದಷ್ಟು ಸಿನಿಮಾಗಳ ಕೆಲಸ ನಡೀತಾ ಇದೆ. ರಾಮ ಅಂಡ್ ರಾಮು ಅನ್ನೋ ಸಿನಿಮಾ ಈಗ ಸೆನ್ಸರ್ ಪ್ರೊಸೆಸಿಂಗಲ್ಲಿದೆ. ಅದಾದಮೇಲೆ ಪೇಟೆ ಹುಡುಗಿ ಹಳ್ಳಿ ಲೈಫ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಅವೆರಡು ಸಿನಿಮಾದಲ್ಲಿ ನಾನೇ ನಾಯಕ ನಟ ಆಗಿದ್ದೀನಿ. ಇವತ್ತೇನು ನಾವು ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದೀವಿ. ಇದು ನಂದೇ ಬ್ಯಾನರಲ್ಲಿ ನಾನೇ ನಿರ್ಮಾಪಕನಾಗಿ ಮಾಡ್ತಿರತಕ್ಕಂಥ ಸಿನಿಮಾ. ರಾಮ ಅಂಡ್ ರಾಮನು ನಂದೇ ಪ್ರೊಡ್ಯೂಸು. ಅದಾದಮೇಲೆ ಪೇಟೆ ಹುಡುಗಿ ಹಳ್ಳಿ ಲೈಫು. ಸೊ ಎಲ್ಲ ಒಟ್ಟೊಟ್ಟಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಏನೋ ಚಿಕ್ಕ ಪುಟ್ಟದಾಗೆ ನಮ್ಮ ಪ್ರಯತ್ನಗಳನ್ನು ಮಾಡ್ತಾ ನಿಮ್ಮ ಮುಂದೆ ಬಂದಿದ್ದೀವಿ. ಸೊ ಈ ಸಿನಿಮಾ ನಾವು ಮೇ ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಅದೇ ತಿಂಗಳಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಮಿಕಾ ಸುತಾರ್ ಅವರು ಇದ್ದಾರೆ. ಬಟ್ ಹೀರೋ ಆಗಿ ನಾವಿನ್ನೂ ಹುಡುಕ್ತಾ ಇದ್ದೀವಿ ಎಂಟೈರ್ ಕರ್ನಾಟಕ ಕರಿಮಣಿ ಮಾಲೀಕನ್ನ. ಸೊ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇಲ್ಲೂ ಒಬ್ಬ ಬೆಸ್ಟ್ ಕರಿಮಣಿ ಮಾಲೀಕ ನಮಗೆ ಸಿಗ್ತಾರಂತ ನಾನು ಅಂದ್ಕೊಂಡಿದ್ದೇನೆ. ಒಂದು ಪ್ಲಾನಲ್ಲಿ ಇದ್ದೀವಿ ಸರ್. ಅಂದರೆ ನಾವು ಹುಡುಕ್ತಾ ಇದ್ದೀವಿ, ಸಿಗ್ತಾರೆ ಒಂದು ನಂಬಿಕೆ ಇದೆ. ಕರಿಮಣಿ ಮಾಲೀಕನ ನಾವು ಎಂಟೈರ್ ಕರ್ನಾಟಕ ಹುಡುಕ್ತಾ ಇದ್ದೀವಿ. ಖಂಡಿತ ಸಿಗ್ತಾರೆ ಸರ್. ನೆಕ್ಸ್ಟ್ ಮಂತ್ ನಾವು ಮೇ ಸ್ಟಾರ್ಟಿಂಗಲ್ಲಿ ಶೂಟ್ 100% ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಸರ್, ಆ ಥರ ಇದ್ದು ನಾನು ಆ ಥರ ಏನು ಇದು ಪಾಪ್ಯುಲಾರಿಟಿ ಅನ್ನೋದಕ್ಕಿಂತ ಕತೆಗೆ ನನಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಹೇಳೋಣ, ಆ ಸಬ್ಜೆಕ್ಟಲ್ಲಿ ಒಂದೊಳ್ಳೆ ಮೆಸೇಜ್ ಕೊಡೋಣ ಅಂತ ನಾನು ಮಾಡಿದ್ದೀನಿ. ನೀವು ರಾಮ ಅಂಡ್ ರಾಮು ಸಿನಿಮಾ ನನ್ನ ಪ್ರೀವಿಯಸ್ ಸಿನಿಮಾ ನೋಡಬೇಕು. ಅದು ನಾನು ಮಾಡಿದ ಪೌರ ಕಾರ್ಮಿಕರ ಬಗ್ಗೆ ಒಂದು ಸಬ್ಜೆಕ್ಟ್. ಅಲ್ಲಿ ಒಂದು ಮೆಸೇಜ್ ಇಲ್ಲ ಅಂದರೆ ಖಂಡಿತ ನಾನು ಸಿನಿಮಾ ಮಾಡೋಕ್ಕೆ ಹೋಗಲ್ಲ. ಒಂದು ಸಬ್ಜೆಕ್ಟ್ ಜೊತೆಗೆ ಎಂಟರ್ಟೈನ್ಮೆಂಟು ಅವೆಲ್ಲನೂ ಮಾಡ್ತಾ ಇದ್ದೀವಿ. ಮೇ ತಿಂಗಳು ಫಸ್ಟ್ ವೀಕಲ್ಲಿ 100% ನಾವು ಶೂಟ್ ಸ್ಟಾರ್ಟ್ ಮಾಡ್ತೀವಿ. ಒಂದು 40 ಡೇಸ್ ಶೆಡ್ಯೂಲ್ ಇದೆ. ಒಂದು 50 lakhsಲ್ಲಿ ನಾವು ಬಜೆಟ್ ಪ್ಲಾನ್ ಹಾಕೊಂಡು ವರ್ಕ್ ಮಾಡ್ತಾ ಇದ್ದೀವಿ. ಯಾವುದು ಟೆಕ್ನಿಷಿಯನ್ ಸರ್? ಟೆಕ್ನಿಷಿಯನ್ ಮ್ಯೂಸಿಕ್ ಡೈರೆಕ್ಟರ್ ನಾನೇ, ನಿರ್ದೇಶನ ನಂದೆ, ನಿರ್ಮಾಣ ನಂದೆ, A to Z ನಾನೇ ಮಾಡ್ತಾ ಇದ್ದೀನಿ ಸರ್. ಕ್ಯಾಮ್ರಾ ವರ್ಕು ನಾಗರಾಜ್ ಅಂತ ಇದ್ದಾರೆ, ವಿನೋಸ್ ಮೂರ್ತಿ ಅವ್ರ ಮಗ. ಜಸ್ಟ್ ನಾವು ಅವ್ರದ್ದು ಲೀಗಲಿ ಕನ್ಫರ್ಮೇಷನ್ ಎಲ್ಲ ಮಾಡ್ಕೊಂಡು ಮಾಡೋಣ ಅಂತ. ಸರ್ ಈ ಸಿನಿಮಾದಲ್ಲಿ ನಾಯಕಿ ಪಾತ್ರ ಬಂದ್ಬಿಟ್ಟು ಒಂದು ಹೂವ ಮಾರ ಒಂದು ಕ್ಯಾರೆಕ್ಟ್ರು. ನಾಯಕನ ಪಾತ್ರ ಬಂದು ಈ ಎಳ್ಳಿರೋಡಿಯೋ ಒಂದು ಪಾತ್ರ. ಅದರೊಟ್ಟಿಗೆ ಈ ಒಂದು ಲವ್ ಸ್ಟೋರಿ ಟ್ರಾವೆಲ್ ಆಗುತ್ತೆ. ಲವ್ ಸ್ಟೋರಿ ಟ್ರಾವೆಲ್ ಆದಮೇಲೆ ಕರಿಮಣ ಮಾಲೀಕ ಅನ್ನೋ ಒಂದು ಯಾರು ಅನ್ನೋ ಒಂದು ಪ್ರಶ್ನೆಗೆ ನಿಮ್ಮ ಕ್ಲೈಮ್ಯಾಕ್ಸಲ್ಲಿ 100% ಒಂದು ಉತ್ತರ ಸಿಗುತ್ತೆ. ಇದಲ್ಲ ಮೇಡಮ್ ಅಂದರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಮೆಸೇಜ್ ಅಂತಂದರೆ. ಒಂದು ಸಾಂಸಾರಿಕ ಜೀವನದಲ್ಲಿ ಆಗಿರ್ಬೋದು, ಮತ್ತು ಒಂದು ಲವರ್ ಜೀವನದಲ್ಲಿ ಆಗಿರ್ಬೋದು, ನಾವು ಒಂದು ಸೊಸೈಟಿ ಅಂತ ತಗೊಂಡ್ಮೇಲೆ ಇವಾಗ ಎಲ್ಲರೂ ಕರಿಮಣಿ ಮಾಲೀಕ ನೀನು ನಾನು ಅಂತ ಹೇಳ್ತಾರೆ. ಆ ಒಂದು ಉತ್ತರ ಕೊಡೋದ್ರ ಜೊತೆಗೆ ಒಂದು ಸ್ಟ್ರಾಂಗ್ ಮೆಸೇಜ್, ಒಂದು ಎಮೋಷನಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ, ಸಂಬಂಧಗಳ ಬಗ್ಗೆ ಒಂದು ಮೆಸೇಜ್ ಇದೆ. ರಾಮ ಅಂಡ್ ರಾಮುದು ತಗೊಂಡಿದ್ದೀವಿ.
ತೊಗೊಂಡಿದ್ದೀವಿ. ಸೊ ಇದು ಇವತ್ತು ಕರೆದ್ರು, ಇದರ ಫಸ್ಟ್ ಲುಕ್ ಇದೆ ಅಂತ, ಸೊ ಟೈಟಲ್ ಲಾಂಚ್ಗೆ. ಸೊ ಹಾಗಾಗಿ ಬಂದ್ವಿ ಸರ್. ಚಂದ್ರು ಬೈ ಅವ್ರಿಗೆ ತುಂಬ ಥ್ಯಾಂಕ್ಸ್ ಕರೆದಿದ್ದಕ್ಕೆ. ಅವ್ರದ್ದು ಸಹಕಾರ ತುಂಬ ಇದೆ ನನಗೆ. ಸೊ ಮೆಸೇಜ್ ಇಲ್ಲದೆ ಇರೋ ಮೂವಿ ಮಾಡಿಲ್ಲ, ಯಾಕಂದರೆ ರಾಮಾಯಣ ರಾಮೋದ್ರಲ್ಲಿ ಹಂಗೆ ಒಂದು ಮೆಸೇಜ್ ಇದೆ ಅದರಲ್ಲಿ. ಸೊ ಖಂಡಿತ ಇದರಲ್ಲೂ ಒಂದು ಮೆಸೇಜ್ ಇದ್ದೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಅಂದರೆ ಮುಂಚೆ ನಾನು ಏನು ಪ್ರಿಪೇರ್ ಅಂತಂದರೆ ಆಗಿದ್ದೀನಿ, ಆ್ಯಕ್ಚುಲಿ ಆ್ಯಕ್ಟಿಂಗ್ ಕ್ಲಾಸು ಅದಿದು ಹೋಗಿದ್ದೀನಿ ಅಷ್ಟೇ. ಬಟ್ ಇದು ಫಸ್ಟ್ ಫಿಲಮ್ ನನಗೆ. ಹಾಂ, ಇದೆ ಫಸ್ಟ್. ಹೇಳಿದ್ದಾರೆ ಆಗಲೇ ಸರ್ ಹೇಳ್ದಂಗೆ, ನನಗೆ ಅಷ್ಟೇ ಹೇಳಿರೋದಷ್ಟೇ. ಹೂಮಾರ ಕ್ಯಾರೆಕ್ಟರು, ಹೀರೋಯಿನ್ ಕ್ಯಾರೆಕ್ಟರ್ ಅಂತ. ನನಗೆ ಚಿಕ್ಕ ವಯಸ್ಸಿಂದನೂ ಒಂದು ಆಸಕ್ತಿ ಇತ್ತು ನನಗೆ ಬರಬೇಕು ಅಂತ. ಬಟ್ ಅವಕಾಶ ಸಿಕ್ಕಿರಲಿಲ್ಲ. ಇದೇ ಫಸ್ಟ್ ನನಗೆ ಮ್ಯಾಮ್ ಕಡೆಯಿಂದ ಬಂದು. ಓಕೆ, ಅಷ್ಟೇ. ಹೆಸರು ಮೀನಾ ಕಿರಣ್ ಅಂತ. ಇಲ್ಲಿ ಕೂತಿರೋರು ಆಲ್ಮೋಸ್ಟ್ ಸುಮಾರು ಜನರಿಗೆ ನನಗೆ ಪರಿಚಯ ಇದೆ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ಒಂದು 25-30 ಮೂವಿ ಮಾಡಿದ್ದೀನಿ, ಮತ್ತು ಸೀರಿಯಲ್ಸು ಒಂದು 13 to 14 ಸೀರಿಯಲ್ಸ್ ಮಾಡಿದ್ದೀನಿ. ರೀಸೆಂಟಾಗಿ ನಮ್ಮದು ಒಂದು ಮೂವಿ ಕೂಡ ರಿಲೀಸ್ ಆಯಿತು ಫೆಬ್ಬಲ್ಲಿ. ಸೊ ಈ ಮೂವಿನಲ್ಲಿ ಆ್ಯಕ್ಚುಲಿ ನಾನು ಚಂದ್ರು ಅವ್ರ ಜೊತೆ ಮೊದಲೇ ವರ್ಕ್ ಮಾಡಿದ್ದೆ, ಪಂಕೋರಿ ಅಂತ ಒಂದು ಮೂವಿಲಿ. ಸೊ ಹಾಗಾಗಿ ಚಂದ್ರು ಅವ್ರ ಪರಿಚಯ ಇತ್ತು. ಸೊ ಹೇಳಿದ್ರು ಈ ಥರ ಒಂದು ಹೊಸ ಮೂವಿ ಮಾಡ್ತಾ ಇದ್ದೀವಿ, ಖಂಡಿತ ಬರಬೇಕು ಅಂತ. ಸೊ ಹಾಗಾಗಿ ತುಂಬ ಖುಷಿ ಆಯಿತು ಅವರಾಗಿ ಫೋನ್ ಮಾಡಿ ಕರೆದ್ರು ಅಂತ. ಆ್ಯಂಡ್ ಥ್ಯಾಂಕ್ಸ್ ಟು ಚಂದ್ರು, ಆ್ಯಂಡ್ ವಿಶಿಂಗ್ ಯು ಆಲ್ ದ ಬೆಸ್ಟ್ ಚಂದ್ರು ಆ್ಯಂಡ್ ಟು ದ ಎಂಟೈರ್ ಟೀಮ್. ಇದರಲ್ಲಿ ನನ್ನ ಪಾತ್ರ ಹೀರೋಯಿನ್ ಅಮ್ಮನ ಪಾತ್ರ ಅಂತ ಸದ್ಯಕ್ಕೆ ಹೇಳಿದ್ದಾರೆ. ಇನ್ನು ನನಗೆ ಅದ್ರ ಬಗ್ಗೆ ಇನ್ನೂ ಏನು ಐಡಿಯಾ ಇಲ್ಲ. ಸೊ ಎನಿವೇಸ್ ಪಾತ್ರ ಯಾವುದಾದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಡೆಪ್ತ್ ಇರೋಂಥ ಪಾತ್ರ ಬೇಕು ಅಂತ ಹೇಳಿದ್ದೆ. ಅಷ್ಟಿದ್ರೆ ನನಗೆ ಸಾಕು. ಯಾಕೆಂದರೆ ನಾನು ಒಂದು ಒಳ್ಳೆ ಹೆಸರು ಮಾಡಬೇಕು, ಒಂದು ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಒಳ್ಳೊಳ್ಳೆ ಪಾತ್ರಗಳು ಬರ್ತಾ ಇದೆ. ಸೊ ಚಂದ್ರು ಅವರು ನನಗೆ ಒಳ್ಳೆ ಪಾತ್ರ ಕೊಟ್ಟಿರ್ತಾರೆ ಅಂತ ನನ್ನ ನಂಬಿಕೆ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಇಂಪಾರ್ಟೆಂಟು. ಥ್ಯಾಂಕ್ಸ್ ಅ ಲಾಟ್ ಟು ಎವ್ರಿಬಡಿ. ಆಲ್ ದಿ ಬೆಸ್ಟ್ ಚಂದ್ರು.